ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಬೆಂಗಳೂರಿನಲ್ಲಿ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ ನೆರವೇರಿಸಲಾಯಿತು. ತೆರೆದ ವಾಹನದಲ್ಲಿ ಮೈದಾನವನ್ನು ಸುತ್ತುವರಿಸಿ ಪೊಲೀಸ್ ಸಿಬ್ಬಂದಿಯವರಿಂದ ಗೌರವವನ್ನು ಸ್ವೀಕರಿಸಲಾಯಿತು. ಬಳಿಕ ವೇದಿಕೆಗೆ ತೆರಳಿದ ಮುಖ್ಯಮಂತ್ರಿಗಳು ಮಹಾತ್ಮ ಗಾಂಧೀಜಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಧ್ವಜಾರೋಹಣ ಮಾಡಿದರು. ಬಳಿಕ ಶಾಲೆಯ ಮಕ್ಕಳಿಂದ ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆ ಹೇಳುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ವಿವಿಧ ಶಾಲೆಗಳಿಂದ ಬಂದಂತಹ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬಳಿಕ ಮುಖ್ಯಮಂತ್ರಿಗಳು ವೇದಿಕೆಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮರುಗಳ ಬಗ್ಗೆ ಭಾಷಣ ಮಾಡಿದರು. ಮುಖ್ಯಮಂತ್ರಿಗಳಿಗೆ ಸಚಿವರುಗಳು ಸಾಥ್ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳು, ಪೋಷಕರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವರದಿ ಮೆಹಬೂಬ್ ಬಾಷಾ, ಎಬಿ ನ್ಯೂಸ್ ಕನ್ನಡ, ಬೆಂಗಳೂರು. ಮಾನ್ಯರೇ, ಕವಾಯತಿನಲ್ಲಿ 30 ತುಕಡಿಗಳು ಹಾಗೂ ಬ್ಯಾಂಡ್ ತಮ್ಮ ಪರೀಕ್ಷೆಗೆ ಸನ್ನದ್ಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ಇಂದಿನ ಪ್ರಥಮ ಕಮಾಂಡರ್ ಮಂಜುನಾಥ್ ಎಂ ಶುಕ್ಲಾ ಅವರು ಗೌರವ ರಕ್ಷೆ ಸ್ವೀಕರಿಸುವಂತೆ ವಿನಂತಿಯನ್ನು ಸಲ್ಲಿಸಿದ್ದಾರೆ. ಗೌರವ ರಕ್ಷೆ ಸ್ವೀಕರಿಸಲಿಕ್ಕಾಗಿ ತೆರೆದ ಜೀಪಿನಲ್ಲಿ ತೆರಳುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್. Well, ladies and gentlemen, the Honorable Chief Minister Shri D.K. Shivkumar has boarded the open jeep to view the parade. And now is an opportunity for all of us to say Happy Independence Day to the Honorable CM, exchanging greetings with the Honorable CM. Indeed, we are all lucky to be a part of the celebrations here. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯವನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸದಾವಕಾಶ ನಿಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ವಂದಿಸೋಣ ಬಂಧುಗಳೇ, ಶುಭಾಶಯವನ್ನ ವಿನಿಮಯ ಮಾಡಿಕೊಳ್ಳೋಣ. ಇದು ಸರ್ವ ಜನಾಂಗದ ಶಾಂತಿಯ ತೋಟದ ಸಕಲರ ಸನ್ನಿಹಿತರಾಗಿ ಸರ್ಕಾರವನ್ನ ಮುನ್ನಡೆಸ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಎಲ್ಲರಿಗೂ ವಂದಿಸಿ ನಾವಿದ್ದೇವೆ ನಿಮ್ಮೊಂದಿಗೆ ಎನ್ನುವ ಭರವಸೆಯನ್ನ ವ್ಯಕ್ತಪಡಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. By caste, creed and religion we may be men, but ಹೋರಾಟದ ಇತಿಹಾಸ ನಮ್ಮೆಲ್ಲರ ಹೆಮ್ಮೆ, ನಮ್ಮ ಭವಿಷ್ಯದ ಭಾರತ ನಮ್ಮೆಲ್ಲರ ಹೊಣೆಗಾರಿಕೆಯಿಂದ ಕರ್ನಾಟಕವನ್ನು ಮುನ್ನಡೆಸೋಣ. ಆ ಮುಖೇನ ಭಾರತದ ಭವಿಷ್ಯಕ್ಕೆ ಭದ್ರ ಬುನಾದಿ ಕಟ್ಟೋಣ ಎನ್ನುವ ಅಭಿಲಾಷೆಯಿಂದ, ಇರಾದೆಯಿಂದ ಎಲ್ಲರಿಗೂ ವಂದಿಸಿ ಶುಭಾಶಯ ತಿಳಿಸಿ ವೇದಿಕೆಯತ್ತ ಬರುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು. well, ladies and gentlemen, this is the time for introspection for all of us. We need to introspect ourselves and rededicate ourselves as true patriots of this wonderful state and country, that we all will strive together and build a very strong Karnataka and a very strong India. Once again, let's give a huge round of applause for the Honorable CM Shri D.K. Shivkumar for the inspection of the parade and guiding back to the main dais. ಮಾನ್ಯರೇ, ಕವಾಯತು ತಮ್ಮ ಸಂದೇಶಕ್ಕೆ ಸನ್ನದ್ಧವಾಗಿದೆ. ಕರ್ನಾಟಕದ ಮಾದರಿಯಿಂದ ಭಾರತ ಬೆಳಗಬೇಕು ಎಂಬ ಅಭಿಲಾಷೆಯಿಂದ ಅಭಿವೃದ್ಧಿಯ ಪಥದಲ್ಲಿ ಕರ್ನಾಟಕ ಸರ್ಕಾರವನ್ನು ಕೊಂಡೊಯ್ಯುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು. ಎಲ್ಲ ಜನಾಂಗದ ಜೊತೆಗೆ ನಾನಿದ್ದೇನೆ, ಎಲ್ಲರ ಮನೆಯ ಮಗನಾಗಿ ಕರ್ನಾಟಕದ ಅಭಿವೃದ್ಧಿಗಾಗಿ ನಾನಿದ್ದೇನೆ ಎನ್ನುವ ಭರವಸೆಯನ್ನು ವ್ಯಕ್ತಪಡಿಸ್ತಾ ಪ್ರತಿಯೊಬ್ಬರಿಗೂ ವಂದಿಸುತ್ತಾ ಶುಭಾಶಯವನ್ನು ತಿಳಿಸುತ್ತಾ ಗೌರವ
ರುದ್ರಾಕ್ಷ ಸ್ವೀಕಾರಕ್ಕಾಗಿ ತೆರಳುತ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು. Well, ladies and gentlemen, it's now time to take the guard of honor inspecting the parade. S. ದ್ವಿತೀಯ ಬಹುಮಾನ ಸೀನಿಯರ್ ಲೆಫ್ಟಿನೆಂಟ್ ಕಮಾಂಡರ್ ರೂಪಾ ಜಿ ಅವರು ಬಂದು ಸ್ವೀಕಾರ ಮಾಡಬೇಕು. ಹೋಮ್ ಗಾರ್ಡ್. After that, we go to the group 4. In the interest of time, we are announcing the name quickly. The first prize for group 4 has gone to Army Public School, and the second prize to Mitra Academy. Please come close to the stage so that we save time. Platoon leaders of Army Public School and Mitra Academy, please come close to the stage. Army Public School Kamaraj Road A Shivani. Mitra Academy Arakere Riya Gayari. Mitra Academy Arakere Tandadaraki Riya Gayari. After that, in group 5, the first prize has gone to Little Flower Public School. And 5 ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನ ಈಗಾಗಲೇ ಬೆಂಗಳೂರು ಮಾದರಿಯಲ್ಲಿ ಹೊರಗಡೆ ನಮ್ಮ 2 ಟೈರ್ 3 ಟೈರ್ ಸಿಟಿಗಳಲ್ಲಿ ಈಗಾಗಲೇ ಕೇಂದ್ರಗಳಲ್ಲಿ ಗುಲ್ಬರ್ಗ, ಬೆಳಗಾಂ, ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರಿನಲ್ಲಿ ಈಗಾಗಲೇ ಸ್ಥಾಪನೆ ಮಾಡಬೇಕು ಅಂತೇಳಿ ಹೊಸ ಕಾರ್ಯಕ್ರಮಗಳನ್ನ ರೂಪಿಸಿದ್ದೇವೆ. ಅಲ್ಲಿ ಜನರಿಗೆ ಉದ್ಯೋಗ ಒದಗಿಸ್ಕೊಡ್ಬೇಕು, ಬೆಂಗಳೂರು ರೀತಿಯಲ್ಲಿ ಆ ನಗರಗಳನ್ನ ಬೆಳೆಸಬೇಕು. ಇದು ನಮ್ಮ ಕಾರ್ಯಕ್ರಮ ಕೂಡ ಆಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈಗಾಗಲೇ ಬೆಂಗಳೂರು ನಗರದಲ್ಲಿ 26 ಲಕ್ಷ ಆಸ್ತಿ ಮಾಲೀಕರಿಗೆ ನೇರವಾಗಿ ಅವರ ಈ ಖಾತೆಯನ್ನ ಡಿಜಿಟಲ್ ರೂಪದಲ್ಲಿ ಕೊಡಲು ಈಗಾಗಲೇ ಮಾರ್ಗದರ್ಶನ ಕೊಟ್ಟು ಈಗಾಗಲೇ ತಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದಲ್ಲದೆ ಎಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೂ ಕೂಡ ಈ ನಮ್ಮ ಕಾರ್ಯಕ್ರಮದ ಗುರಿಯನ್ನು ಇಟ್ಟುಕೊಂಡು ಇವತ್ತು ಈಗಾಗಲೇ ಕೃಷ್ಣ ಬೈರೇಗೌಡರು ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಮತ್ತು ಪಂಚಾಯತ್ ರಾಜ್ ಇಲಾಖೆ ಇಬ್ರು ಸೇರಿ 1,11,11,00,000 ಜನರಿಗೆ ಆ ಖಾತೆಯ ವ್ಯವಸ್ಥೆಯನ್ನ ಮಾಡಿ ಸ್ವತಂತ್ರ ಭಾರತದ ಸದಾ ನೆನಪಿನಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ನಡೆಸಿದ ನಮ್ಮ ಸ್ವಾತಂತ್ರ್ಯದ ಹೋರಾಟ ಮತ್ತು 1924ರ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ ಹೊತ್ತಿನ ಸ್ಫೂರ್ತಿಯನ್ನ ನಾವು ಇಂದು ನೆನೆಸಿಕೊಡ್ತಿದ್ದೇವೆ. 2 ವರ್ಷದ ಹಿಂದೆ ತಾನೇ ನಾವು ಕೂಡ ಬೆಳಗಾವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ರು ಕೂಡ ನಾವೆಲ್ಲ ಸ್ಮರಿಸಿಕೊಂಡು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದು ನಮಗೆಲ್ಲ ನೆನಪಿರ್ಬೇಕು. ಕನ್ನಡ ನಾಡು ಮತ್ತು ನುಡಿಗಾಗಿ ಹೋರಾಡದಂತ ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಇವತ್ತು ಅವರ ಜನ್ಮದಿನ ಕೂಡ ಇದೆ. ಮೈಲಾರ ಮಹಾದೇವಪ್ಪ ಅವರಂತ ವೀರ ಧೈರ್ಯ ಮತ್ತು ಹೋರಾಟ ನಮ್ಮ ದಾರಿ ತೋರಲಿದೆ. ಸ್ವತಂತ್ರ ಸಿಕ್ಕ ನಂತರವೂ ಕೂಡ ನಮ್ಮ ಹಲವು ಸವಾಲುಗಳು